ಭಾರತದ ನಡೆ ಮತ್ತೊಂದು ಸಾಕ್ಷಿಯಾಗಿದೆ. ಭಾರತದ ಪ್ರತಿಕಾರದಲ್ಲಿ ಮೃತಪಟ್ಟ ಉಗ್ರರಿಗೆ ಪಾಪಿ ಪಾಕಿಸ್ತಾನ ಪರಿಹಾರವನ್ನ ಘೋಷಣೆ ಮಾಡಿ, ಅದು ಕೂಡ ಸಾಲ ಮಾಡಿ ಕೋಟಿ ಕೋಟಿ ಪರಿಹಾರವನ್ನು ಕೊಟ್ಟಿದೆ. ಇನ್ನು ಗತಿ ಇಲ್ಲದ ಜಿನ್ನಾಲ್ಯಾಂಡ್ಗೆ ಉಗ್ರರು ಎಷ್ಟು ಮುಖ್ಯ ಅನ್ನೋದನ್ನ ತಿಳಿಸೋಕೆ ಪಾಕ್ ಸರ್ಕಾರದ ಈ ನೀಚ ನಡೆಯ ಸಾಕ್ಷಿಯಾಗ್ತಾರೆ. ಮತ್ತೆ ನರರಕ್ಕಸರ ಬೆಂಬಲಕ್ಕೆ ನಿಂತ ಪಾಕಿಸ್ತಾನ. ಉಗ್ರ ಅಜರ್ ಕುಟುಂಬಕ್ಕೆ 14 ಕೋಟಿ ಪರಿಹಾರ. ಮೃತ ಉಗ್ರರ ಕುಟುಂಬಕ್ಕೆ ತಲಾ 1 ಕೋಟಿ ರೂಪಾಯಿ. ಆಪರೇಷನ್ ಸಿಂಧೂರದ ಮೂಲಕ ಭಾರತ ಪಾಕಿಸ್ತಾನಕ್ಕೆ ಸರಿಯಾಗಿಯೇ ತಿರುಗೇಟು ನೀಡಿದೆ. ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿ ಭಯೋತ್ಪಾದನೆಯನ್ನ ಸಹಿಸಲ್ಲ ಎಂಬ ಸ್ಪಷ್ಟ ಸಂದೇಶ ರವಾನಿಸಿದೆ. ಇಷ್ಟಾದ್ರೂ ಪಾಪಿ ಪಾಕಿಸ್ತಾನಕ್ಕೆ ಬುದ್ಧಿ ಬಂದಂತೆ ಕಾಣ್ತಿಲ್ಲ. ಭಾರತದ ಪ್ರತೀಕಾರಕ್ಕೆ ಬಲಿಯಾದ ಉಗ್ರರ ಕುಟುಂಬಕ್ಕೆ ಕೋಟಿ ಕೋಟಿ ಪರಿಹಾರ ಘೋಷಿಸಿದೆ. ಎಸ್, ಭಾರತೀಯ ವಾಯುಸೇನೆ ದಾಳಿಗೆ ಉಗ್ರರ 9 ನೆಲೆಗಳು ಉಡಿಸಾಗಿದ್ವು. 100ಕ್ಕೂ ಹೆಚ್ಚು ಉಗ್ರರು ಮಟ್ಯಾಶ್ ಆಗಿದ್ರು. ಬಹವಾಲ್ಪುರದಲ್ಲಿರೋ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಪ್ರಧಾನ ಕಚೇರಿಯು ಧ್ವಂಸವಾಗಿತ್ತು. ಮೋಸ್ಟ್ ವಾಂಟೆಡ್ ಕಂದಹಾರ ವಿಮಾನ ಅಪಹರಣದ ರೂವಾರಿ, ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಅಜರ್ ಕುಟುಂಬದ 14 ಮಂದಿ ಬಲಿಯಾಗಿದ್ರು. ಇದೀಗ ಮಾನಗೇಡಿ ಪಾಕಿಸ್ತಾನ ಅಜರ್ ಕುಟುಂಬದ 14 ಮಂದಿಗೆ ತಲಾ 1 ಕೋಟಿ ರೂಪಾಯಿ ಪರಿಹಾರ ಘೋಷಿಸಿ ತೀವ್ರ ಟೀಕೆಗೆ ಗುರಿಯಾಗಿದೆ. ಸಾಲ ಮಾಡಿ ಉಗ್ರರಿಗೆ ಪರಿಹಾರ ಘೋಷಣೆ. ಮೊದಲೇ ಪಾಕಿಸ್ತಾನ ದಿವಾಳಿಯಾಗಿದೆ. ತಿನ್ನೋಕೆ ಅನ್ನವಿಲ್ಲದೆ, ಕುಡಿಯೋಕ್ಕೂ ನೀರಿಲ್ಲದೆ ಬರ್ಬಾದಾಗಿದೆ. ಹೀಗಿರುವಾಗ ಜಿನ್ನಾಲ್ಯಾಂಡ್ ಐಎಂಎಫ್ ಅಂದ್ರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮೊರೆ ಹೋಗಿತ್ತು. ಹೀಗಾಗಿ ಐಎಂಎಫ್ ಪಾಕಿಸ್ತಾನಕ್ಕೆ 19,000 ಕೋಟಿ ರೂಪಾಯಿ ಸಾಲ ನೀಡಿದೆ. ಸಾಲದ ಹಣ ಬಂದೊಡನೆ ಉಗ್ರ ಅಜರ್ ಕುಟುಂಬಕ್ಕೆ 14 ಕೋಟಿ ರೂಪಾಯಿ ಪರಿಹಾರ ಘೋಷಿಸಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಪಾಕಿಸ್ತಾನ ಮೃತ ಉಗ್ರರ ಕುಟುಂಬಕ್ಕೆ ಪರಿಹಾರ ಘೋಷಿಸುವ ಮೂಲಕ ತಾನು ಯಾವತ್ತಿದ್ರೂ ಭಯೋತ್ಪಾದಕರ ಪರ ಇರ್ತೇನೆ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದೆ. ಸಾಲ ಮಾಡಿಯಾದ್ರೂ ಉಗ್ರರನ್ನ ಸಾಕುತ್ತೇವೆ ಅನ್ನೋ ಸ್ಪಷ್ಟ ಸಂದೇಶ ಇದೀಗ ಜಗತ್ತಿನ ಮುಂದೆ ಬಯಲಾಗಿದೆ. ನಡೆ ಮತ್ತೊಂದು ಸಾಕ್ಷಿಯಾಗಿದೆ. ಭಾರತದ ಪ್ರತಿಕಾರದಲ್ಲಿ ಮೃತಪಟ್ಟ ಉಗ್ರರಿಗೆ ಪಾಪಿ ಪಾಕಿಸ್ತಾನ ಪರಿಹಾರವನ್ನ ಘೋಷಣೆ ಮಾಡಿ, ಅದು ಕೂಡ ಸಾಲ ಮಾಡಿ ಕೋಟಿ ಕೋಟಿ ಪರಿಹಾರವನ್ನು ಕೊಟ್ಟಿದೆ. ಇನ್ನು ಗತಿ ಇಲ್ಲದ ಜಿನ್ನಾಲ್ಯಾಂಡ್ಗೆ ಉಗ್ರರು ಎಷ್ಟು ಮುಖ್ಯ ಅನ್ನೋದನ್ನ ತಿಳಿಸೋಕೆ ಪಾಕ್ ಸರ್ಕಾರದ ಈ ನೀಚ ನಡೆಯ ಸಾಕ್ಷಿಯಾಗ್ತಾರೆ. ಮತ್ತೆ ನರರಕ್ಕಸರ ಬೆಂಬಲಕ್ಕೆ ನಿಂತ ಪಾಕಿಸ್ತಾನ. ಉಗ್ರ ಅಜರ್ ಕುಟುಂಬಕ್ಕೆ 14 ಕೋಟಿ ಪರಿಹಾರ. ಮೃತ ಉಗ್ರರ ಕುಟುಂಬಕ್ಕೆ ತಲಾ 1 ಕೋಟಿ ರೂಪಾಯಿ. ಆಪರೇಷನ್ ಸಿಂಧೂರದ ಮೂಲಕ ಭಾರತ ಪಾಕಿಸ್ತಾನಕ್ಕೆ ಸರಿಯಾಗಿಯೇ ತಿರುಗೇಟು ನೀಡಿದೆ. ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿ ಭಯೋತ್ಪಾದನೆಯನ್ನ ಸಹಿಸಲ್ಲ ಎಂಬ ಸ್ಪಷ್ಟ ಸಂದೇಶ ರವಾನಿಸಿದೆ. ಇಷ್ಟಾದ್ರೂ ಪಾಪಿ ಪಾಕಿಸ್ತಾನಕ್ಕೆ ಬುದ್ಧಿ ಬಂದಂತೆ ಕಾಣ್ತಿಲ್ಲ. ಭಾರತದ ಪ್ರತೀಕಾರಕ್ಕೆ ಬಲಿಯಾದ ಉಗ್ರರ ಕುಟುಂಬಕ್ಕೆ ಕೋಟಿ ಕೋಟಿ ಪರಿಹಾರ ಘೋಷಿಸಿದೆ. ಎಸ್, ಭಾರತೀಯ ವಾಯುಸೇನೆ ದಾಳಿಗೆ ಉಗ್ರರ 9 ನೆಲೆಗಳು ಉಡಿಸಾಗಿದ್ವು. 100ಕ್ಕೂ ಹೆಚ್ಚು ಉಗ್ರರು ಮಟ್ಯಾಶ್ ಆಗಿದ್ರು. ಬಹವಾಲ್ಪುರದಲ್ಲಿರೋ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಪ್ರಧಾನ ಕಚೇರಿಯು ಧ್ವಂಸವಾಗಿತ್ತು. ಮೋಸ್ಟ್ ವಾಂಟೆಡ್ ಕಂದಹಾರ ವಿಮಾನ ಅಪಹರಣದ ರೂವಾರಿ, ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಅಜರ್ ಕುಟುಂಬದ 14 ಮಂದಿ ಬಲಿಯಾಗಿದ್ರು. ಇದೀಗ ಮಾನಗೇಡಿ ಪಾಕಿಸ್ತಾನ ಅಜರ್ ಕುಟುಂಬದ 14 ಮಂದಿಗೆ ತಲಾ 1 ಕೋಟಿ ರೂಪಾಯಿ ಪರಿಹಾರ ಘೋಷಿಸಿ ತೀವ್ರ ಟೀಕೆಗೆ ಗುರಿಯಾಗಿದೆ. ಸಾಲ ಮಾಡಿ ಉಗ್ರರಿಗೆ ಪರಿಹಾರ ಘೋಷಣೆ.
ಮೊದಲೇ ಪಾಕಿಸ್ತಾನ ದಿವಾಳಿಯಾಗಿದೆ. ತಿನ್ನೋಕೆ ಅನ್ನವಿಲ್ಲದೆ, ಕುಡಿಯೋಕ್ಕೂ ನೀರಿಲ್ಲದೆ ಬರ್ಬಾದಾಗಿದೆ. ಹೀಗಿರುವಾಗ ಜಿನ್ನಾಲ್ಯಾಂಡ್ ಐಎಂಎಫ್ ಅಂದ್ರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮೊರೆ ಹೋಗಿತ್ತು. ಹೀಗಾಗಿ ಐಎಂಎಫ್ ಪಾಕಿಸ್ತಾನಕ್ಕೆ 19,000 ಕೋಟಿ ರೂಪಾಯಿ ಸಾಲ ನೀಡಿದೆ. ಸಾಲದ ಹಣ ಬಂದೊಡನೆ ಉಗ್ರ ಅಜರ್ ಕುಟುಂಬಕ್ಕೆ 14 ಕೋಟಿ ರೂಪಾಯಿ ಪರಿಹಾರ ಘೋಷಿಸಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಪಾಕಿಸ್ತಾನ ಮೃತ ಉಗ್ರರ ಕುಟುಂಬಕ್ಕೆ ಪರಿಹಾರ ಘೋಷಿಸುವ ಮೂಲಕ ತಾನು ಯಾವತ್ತಿದ್ರೂ ಭಯೋತ್ಪಾದಕರ ಪರ ಇರ್ತೇನೆ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದೆ. ಸಾಲ ಮಾಡಿಯಾದ್ರೂ ಉಗ್ರರನ್ನ ಸಾಕುತ್ತೇವೆ ಅನ್ನೋ ಸ್ಪಷ್ಟ ಸಂದೇಶ ಇದೀಗ ಜಗತ್ತಿನ ಮುಂದೆ ಬಯಲಾಗಿದೆ. ನಡೆ ಮತ್ತೊಂದು ಸಾಕ್ಷಿಯಾಗಿದೆ. ಭಾರತದ ಪ್ರತಿಕಾರದಲ್ಲಿ ಮೃತಪಟ್ಟ ಉಗ್ರರಿಗೆ ಪಾಕಿಸ್ತಾನ ಪರಿಹಾರವನ್ನ ಘೋಷಣೆ ಮಾಡಿ, ಅದು ಕೂಡ ಸಾಲ ಮಾಡಿ ಕೋಟಿ ಕೋಟಿ ಪರಿಹಾರವನ್ನು ಕೊಟ್ಟಿದೆ. ಇನ್ನು ಗತಿ ಇಲ್ಲದ ಜಿನ್ನಾಲ್ಯಾಂಡ್ಗೆ ಉಗ್ರರು ಎಷ್ಟು ಮುಖ್ಯ ಅನ್ನೋದನ್ನ ತಿಳಿಸೋಕೆ ಪಾಕ್ ಸರ್ಕಾರದ ಈ ನೀಚ ನಡೆಯ ಸಾಕ್ಷಿಯಾಗ್ತಾರೆ. ಮತ್ತೆ ನರರಕ್ಕಸರ ಬೆಂಬಲಕ್ಕೆ ನಿಂತ ಪಾಕಿಸ್ತಾನ. ಉಗ್ರ ಅಜರ್ ಕುಟುಂಬಕ್ಕೆ 14 ಕೋಟಿ ಪರಿಹಾರ. ಮೃತ ಉಗ್ರರ ಕುಟುಂಬಕ್ಕೆ ತಲಾ 1 ಕೋಟಿ ರೂಪಾಯಿ. ಆಪರೇಷನ್ ಸಿಂಧೂರದ ಮೂಲಕ ಭಾರತ ಪಾಕಿಸ್ತಾನಕ್ಕೆ ಸರಿಯಾಗಿಯೇ ತಿರುಗೇಟು ನೀಡಿದೆ. ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿ ಭಯೋತ್ಪಾದನೆಯನ್ನ ಸಹಿಸಲ್ಲ ಎಂಬ ಸ್ಪಷ್ಟ ಸಂದೇಶ ರವಾನಿಸಿದೆ. ಇಷ್ಟಾದ್ರೂ ಪಾಕಿಸ್ತಾನಕ್ಕೆ ಬುದ್ಧಿ ಬಂದಂತೆ ಕಾಣ್ತಿಲ್ಲ. ಭಾರತದ ಪ್ರತೀಕಾರಕ್ಕೆ ಬಲಿಯಾದ ಉಗ್ರರ ಕುಟುಂಬಕ್ಕೆ ಕೋಟಿ ಕೋಟಿ ಪರಿಹಾರ ಘೋಷಿಸಿದೆ. ಎಸ್, ಭಾರತೀಯ ವಾಯುಸೇನೆ ದಾಳಿಗೆ ಉಗ್ರರ 9 ನೆಲೆಗಳು ಉಡಿಸಾಗಿದ್ವು. 100ಕ್ಕೂ ಹೆಚ್ಚು ಉಗ್ರರು ಮಟ್ಯಾಶ್ ಆಗಿದ್ರು. ಬಹವಾಲ್ಪುರದಲ್ಲಿರೋ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಪ್ರಧಾನ ಕಚೇರಿಯು ಧ್ವಂಸವಾಗಿತ್ತು. ಮೋಸ್ಟ್ ವಾಂಟೆಡ್ ಕಂದಹಾರ ವಿಮಾನ ಅಪಹರಣದ ರೂವಾರಿ, ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಅಜರ್ ಕುಟುಂಬದ 14 ಮಂದಿ ಬಲಿಯಾಗಿದ್ರು. ಇದೀಗ ಮಾನಗೇಡಿ ಪಾಕಿಸ್ತಾನ ಅಜರ್ ಕುಟುಂಬದ 14 ಮಂದಿಗೆ ತಲಾ 1 ಕೋಟಿ ರೂಪಾಯಿ ಪರಿಹಾರ ಘೋಷಿಸಿ ತೀವ್ರ ಟೀಕೆಗೆ ಗುರಿಯಾಗಿದೆ. ಸಾಲ ಮಾಡಿ ಉಗ್ರರಿಗೆ ಪರಿಹಾರ ಘೋಷಣೆ. ಮೊದಲೇ ಪಾಕಿಸ್ತಾನ ದಿವಾಳಿಯಾಗಿದೆ. ತಿನ್ನೋಕೆ ಅನ್ನವಿಲ್ಲದೆ, ಕುಡಿಯೋಕ್ಕೂ ನೀರಿಲ್ಲದೆ ಬರ್ಬಾದಾಗಿದೆ. ಹೀಗಿರುವಾಗ ಜಿನ್ನಾಲ್ಯಾಂಡ್ ಐಎಂಎಫ್ ಅಂದ್ರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮೊರೆ ಹೋಗಿತ್ತು. ಹೀಗಾಗಿ ಐಎಂಎಫ್ ಪಾಕಿಸ್ತಾನಕ್ಕೆ 19,000 ಕೋಟಿ ರೂಪಾಯಿ ಸಾಲ ನೀಡಿದೆ. ಸಾಲದ ಹಣ ಬಂದೊಡನೆ ಉಗ್ರ ಅಜರ್ ಕುಟುಂಬಕ್ಕೆ 14 ಕೋಟಿ ರೂಪಾಯಿ ಪರಿಹಾರ ಘೋಷಿಸಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಪಾಕಿಸ್ತಾನ ಮೃತ ಉಗ್ರರ ಕುಟುಂಬಕ್ಕೆ ಪರಿಹಾರ ಘೋಷಿಸುವ ಮೂಲಕ ತಾನು ಯಾವತ್ತಿದ್ರೂ ಭಯೋತ್ಪಾದಕರ ಪರ ಇರ್ತೇನೆ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದೆ. ಸಾಲ ಮಾಡಿಯಾದ್ರೂ ಉಗ್ರರನ್ನ ಸಾಕುತ್ತೇವೆ ಅನ್ನೋ ಸ್ಪಷ್ಟ ಸಂದೇಶ ಇದೀಗ ಜಗತ್ತಿನ ಮುಂದೆ ಬಯಲಾಗಿದೆ.